ಇವತ್ತು ದೇಶದಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ನಮ್ಮ ರಾಜ್ ನ್ಯೂಸ್ ಕನ್ನಡ ಹಾಗೂ ರಾಜ್ ಮ್ಯೂಸಿಕ್ ವತಿಯಿಂದ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ವಸಂತ ನಗರದ ರಾಜ್ ಕಟ್ಟೆಯ ಬಳಿ ಧ್ವಜಾರೋಹಣವನ್ನು ನಡೆಸಲಾಯಿತು. ರಾಜ್ ಗ್ರೂಪ್ ಎಡಿಟರ್ ಚಂದನ್ ಶರ್ಮಾ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ವೇಳೆ ರಾಜ್ ನ್ಯೂಸ್ ಹಾಗೂ ರಾಜ್ ಮ್ಯೂಸಿಕ್ನ ಎಲ್ಲ ವಿಭಾಗದ ಮುಖ್ಯಸ್ಥರು ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಹಾಜರಾಗಿದ್ದರು. ಈ ವೇಳೆ ಮಾತನಾಡಿದ ಚಂದನ್ ಶರ್ಮಾ, ಭಾರತದ ತಿರಂಗವು ಹಾರಾಡ್ತಾ ಇರೋದು ಕೇವಲ ಗಾಳಿಯಿಂದ ಮಾತ್ರ ಅಲ್ಲ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಚೆಲ್ಲಿದ ಉಸಿರಿನಿಂದ ಅಂತಂದ್ರು. ಅಂತೆಯೇ ನಾವು ಸುಳ್ಳು ಸುದ್ದಿಗಳಿಂದ ಸ್ವಾತಂತ್ರ್ಯ, ಸಹಾನುಭೂತಿ, ಸ್ವಾತಂತ್ರ್ಯ ಎಲ್ರಿಗೂ ಕೂಡ ಸಿಗಬೇಕು ಅಂತಂದ್ರು. ಜೊತೆಗೆ ದೇಶದಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಹಿನ್ನೆಲೆಯಲ್ಲಿ ರಾಜ್ ನ್ಯೂಸ್ನಲ್ಲೂ ಕೂಡ ಸಡಗರದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಗಿದೆ. ನಾವು ನೂರಾರು ಹೋರಾಟಗಳನ್ನು ಮಾಡಿ ಬದುಕನ್ನು ಬದುಕೊಂಡು ಬಂದಿದ್ದೇವೆ. ಆದರೆ ನಮಗೆ ಈ ದಿನವನ್ನ ಸಂಭ್ರಮಿಸುವುದಕ್ಕೆ, ಈ ದಿನವನ್ನ ಆಚರಣೆ ಮಾಡುವುದಕ್ಕೆ ನಾವು ಬಹುಶಃ 0.00001% ಕೂಡ ಸಾಧ್ಯವಿಲ್ಲ. ನಮ್ಮ ಹಿಂದಿನವರು ಹಿರೀಕರು ಮಾಡಿದಂಥ ಹೋರಾಟ, ಲಕ್ಷಾಂತರ ಜನ, ಕೋಟ್ಯಂತರ ಜನ ತಮ್ಮ ಪ್ರಾಣ ಮುಡಿಪಾಗಿಟ್ಟು ಭಾರತ ಮಾತೆಯ ಈ ಒಂದು ದಿನಕ್ಕಾಗಿ ಅವರೆಲ್ಲರೂ ಕೂಡ ಕಾತರತೆಯಿಂದ ಅನ್ನ ನೀರನ್ನು ಬಿಟ್ಟು ಹೋರಾಟದ ಅಡಿಗಲ್ಲನ್ನು ಹಾಕಿ ಬ್ರಿಟಿಷರ ಗುಂಡಿಗೆ ಎದೆಯೊಡ್ಡಿ ಎಲ್ಲವನ್ನೂ ಕೂಡ ಸಮರ್ಪಿಸಿ, ಮನೆ ಸಮರ್ಪಿಸಿ, ಅವರ ಕುಟುಂಬವನ್ನು ಸಮರ್ಪಿಸಿ ನಾವು ಇವತ್ತು ನಿಂತ್ಕೊಳ್ಳೋ ಹಾಗೆ ಇಲ್ಲೆಲ್ಲವೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡುವ ಹಾಗೆ ಮಾಡಿದ್ರಲ್ಲ, ನನಗನ್ಸುತ್ತೆ, ನಾವು ಬಹಳ ಸಲ ಹೇಳ್ತೀವಲ್ಲ, ಭಾರತದ ಭವ್ಯ ಬಾವುಟ ಗಾಳಿಯಿಂದ ಹಾರ್ತಾ ಇದೆ ಅಂತ ನಾವೆಲ್ಲರೂ ಹೇಳ್ತೀವಿ. ಬಟ್ ನನಗೆ ಸುಮಾರು ಸಲ ಏನನ್ಸೋದು ಅಂತಂದ್ರೆ, ನಮ್ಮ ಭಾರತದ ಭವ್ಯ ಬಾವುಟ ಗಾಳಿಯಿಂದ ಹಾರ್ತಾ ಇದೆ ನಿಜ, ಆದರೆ ಗಾಳಿಗಿಂತ ಹೆಚ್ಚಾಗಿ ನಮಗಾಗಿ ಮಡಿದು ಉಸಿರು ಚೆಲ್ಲಿದ್ರಲ್ಲ, ಅವರ ಉಸಿರಿನಿಂದ ನಮ್ಮ ಭಾರತದ ಬಾವುಟ ಹಾರಾಡ್ತಾ ಇದೆ ಅಂತ ನನಗೆ ಬಹಳ ಸಲ ಅನ್ಸುತ್ತೆ. ಐ ಆಮ್ ವೆರಿ 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 ಗ್ರೇಟ್ಫುಲ್. ತುಂಬಾ ಭಾವನಾತ್ಮಕವಾದ, ಬಹಳ ಎಮೋಷನಲ್ ಆದಂಥ ದಿನ. ಈ ನೆಲ, ಈ ಮಣ್ಣು, ಈ ಭೂಮಿ, ಈ ಜಲ, ಇಲ್ಲಿನ ಜನರು, ಈ ಪ್ರತಿಯೊಂದು ಕೂಡ, ಇಲ್ಲಿನ ಗಿಡಮರದಿಂದ ಹಿಡಿದು ಪ್ರತಿಯೊಂದು ಕೂಡ ನಮಗೆ ಏನೇನು ಬೇಕೋ ಎಲ್ಲವನ್ನೂ ಕೊಟ್ಟಿದೆ. ಬದುಕುವ, ಮಾತನಾಡುವ, ಕಲಿಯುವ, ಕಲಿತುಕೊಳ್ಳುವ, ಕಲಿಸುವ, ಪ್ರೀತಿ ಹಂಚುವ, ವಿಶ್ವಾಸ ಗಳಿಸಿಕೊಳ್ಳುವ, ಗೆಲ್ಲುವ ಎಲ್ಲ ರೀತಿಯ ಅಧಿಕಾರವನ್ನ, ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನ ನಮ್ಮ ಭಾರತ ದೇಶ ನಮಗೆ ಕೊಟ್ಟಿದೆ. ಈ ಡೆಮಾಕ್ರೆಟಿಕ್ ವ್ಯವಸ್ಥೆಯಲ್ಲಿ ನಾವೊಬ್ಬ ಮೀಡಿಯಾದವರಾಗಿ ನಮಗೆ ಯಾವುದು ಸಹಜವೋ ಅಥವಾ ಯಾವುದು ನಮಗೆ ಸೂಕ್ತ ಅಂತ ಅನ್ಸುತ್ತೋ ಅದೆಲ್ಲವನ್ನೂ ಕೂಡ ಮಾತನಾಡುವ ಹಕ್ಕನ್ನು ಭಾರತ ಮಾತೆ ನಮಗೆ ಕೊಟ್ಟಿದ್ದಾಳೆ. ನಿಜ